ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕಲ್ಲಂಗಡಿಯಿಂದ ಒಂದು ಜ್ಯೂಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ಕಲ್ಲಂಗಡಿ ಸರ್ಬತ್ ಅಂತ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಇದನ್ನು ಈ ಬಿಸಿಲಲ್ಲಿ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ತಂಪು, ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನು ಯಾವ ಥರ ಮಾಡೋದಂತ ನೋಡೋಣ. ಮೊದಲು ಒಂದು ಕಪ್ಗೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಸಬ್ಜೆ ಸೀಡ್ಸ್ ಹಾಕ್ತಾಯಿದ್ದೀನಿ. ಇದನ್ನು ಒಂದು 10 ನಿಮಿಷ ನೆನೆಸ್ಕೋಬೇಕು. ಒಂದು 1/4 ಕಪ್ಪಷ್ಟು, ಅರ್ಧ ಇಲ್ಲಾಂದರೆ 1/4 ಕಪ್ಪಷ್ಟು ನೀರನ್ನ ಹಾಕಿ, ಅದು ನೆನೆಯಷ್ಟು ನೀರನ್ನ ಹಾಕಿ ನೆನೆಸ್ಕೊತಾ ಇದ್ದೀನಿ. ಇದು ನೆನೆ ಗಂಟೆ ನಾವು ಇವಾಗ ಕಲ್ಲಂಗಡಿನ ಕಟ್ ಮಾಡ್ಕೊಳ್ಳೋಣ. ನಾನು ಒಂದರಲ್ಲಿ ಅರ್ಧ ಕಲ್ಲಂಗಡಿನ ತಗೊಂಡು ಸಣ್ಣ ಕಟ್ ಮಾಡಿ ಒಂದು ಬೌಲ್ಗೆ ಹಾಕೋತಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಥರ ಸಣ್ಣಕ್ಕೆ ಕಟ್ ಮಾಡಿದ್ದೀನಿ. ಇದಕ್ಕಿಂತಲೂ ಸಣ್ಣಕ್ಕೆ ಕಟ್ ಮಾಡ್ಕೋಬೋದು ನೀವು. ಇದನ್ನು ನಾನು ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಇವಾಗ ನಾನು ಅರ್ಧ ಕಪ್ಪಷ್ಟು ರೋಸ್ ಸಿರಪ್ ಹಾಕೋತಾ ಇದ್ದೀನಿ. ಇದು ನೀವು ಸ್ವೀಟ್ ನೋಡ್ಕೊಂಡು ರೋಸ್ ಸಿರಪ್ ಹಾಕೊಳ್ಳಿ. ಇವಾಗ ನಾನು ಅರ್ಧ ಲೀಟ್ರ್ ಹಾಲನ್ನ ಕಾಯಿಸಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದೆ. ಇದು ಕೂಡ ಚಿಲ್ಲಾಗಿದೆ. ಕಾಯಿಸ್ಬಿಟ್ಟು ಕೋಲ್ಡಲ್ಲಿ ಇಟ್ಬಿಟ್ಟು ಹಾಕೋಬೇಕು. ನೋಡಿ, ಇವಾಗ ಇದಕ್ಕೆ ನಾನು ಅರ್ಧ ಲೀಟ್ರ್ ಹಾಲು ಹಾಕೋತಾ ಇದ್ದೀನಿ. ಇದಕ್ಕೆ ಇವಾಗ ನಾವು ನೆನೆಸಿ ಎತ್ತಿಟ್ಕೊಂಡಿರೋಂಥ ಸಬ್ಜೆ ಸೀಡ್ಸ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೀವು ರೋಸ್ ಸಿರಪ್ನ ಸ್ವೀಟ್ ನೋಡಿ ಹಾಕೊಳ್ಳಿ. ಸ್ವೀಟ್ ಜಾಸ್ತಿ ತಿಂತೀರ ಅಂದರೆ ಸ್ವೀಟ್ ಹಾಕೊಳ್ಳಿ. ಯಾಕಂದರೆ ಹಾಲಿಗೆ ನಾವು ಸಕ್ಕರೆನ ಮಿಕ್ಸ್ ಮಾಡಿರಲ್ಲ, ಅದಕ್ಕೆ ಅದು ಬರೀ ಹಾಲು ಕಾಯಿಸಿ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಥರ ಒಂದು ಜ್ಯೂಸ್ ರೆಡಿ ಆಯಿತು. ಕಲ್ಲಂಗಡಿ ಸರ್ಬತ್ ಅಂತ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಸಿಂಪಲ್ಲಾಗಿ ಜಸ್ಟ್ 5 ನಿಮಿಷದಲ್ಲಿ ಮಾಡ್ಕೊಬೋದು. ಇದನ್ನು ಜಸ್ಟ್ 3 ಪದಾರ್ಥಗಳಿಂದ 5 ನಿಮಿಷದಲ್ಲಿ ಮಾಡ್ಕೊಳ್ಳೋವಂಥ ಒಂದು ಜ್ಯೂಸ್ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಈ ಬೇಸಿಗೆಗಂತೂ ಈ ಥರ ಒಂದು ಜ್ಯೂಸ್ ಕುಡಿದ್ರೆ ಹೊಟ್ಟೆನ ತುಂಬೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿತ್ತು ಈ ಜ್ಯೂಸು. ನನ್ನ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.